ಈದ್ ಮಿಲಾದ್ ಹಬ್ಬ ಆಚರಣೆ ಕುರಿತು ಶಾಂತಿ ಸಭೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಇಂದು ಈದ್ ಮಿಲಾದ್ ಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ರಾಮದುರ್ಗ ಪೊಲೀಸ್ ಠಾಣಾ ಆವರಣದಲ್ಲಿ ಶಾಂತಿ ಸಭೆ ನಡೆಯಿತು. ರಾಮದುರ್ಗದ ಸಿಪಿಐ ವಿನಾಯಕ ಬಡಗೇರ್ ಹಾಗೂ ಪಿಎಸ್ಐ ಸವಿತಾ ಮುನ್ಯಾಳ್ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಮುಖಂಡರು ಭಾಗವಹಿಸಿ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಹಾಗೂ ಸೌಹಾರ್ದತೆ ಸಹಬಾಳ್ವೆಯೊಂದಿಗೆ ಆಚರಿಸುವ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪರಸ್ಪರ ಸಹಕಾರ ಹಾಗೂ ಶಾಂತಿ ಕಾಪಾಡುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಸಭೆಯಲ್ಲಿ ರಾಮದುರ್ಗ ಪಟ್ಟಣದ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಮುಖಂಡರು, ಯುವಕರು ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಹಬ್ಬವನ್ನು ಸೌಹಾರ್ದಯುತವಾಗಿ ಆಚರಿಸುವ ಮೂಲಕ ಸಮಾಜದಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಮತ್ತಷ್ಟು ಬಲಪಡಿಸುವಂತೆ ಮುಖಂಡರು ಕರೆ ನೀಡಿದರು. ವರದಿ ವೀರೇಶ್ ಬಳಗೇರ್, JBM ನ್ಯೂಸ್. ಎಲ್ಲರಿಗೂ ಗೊತ್ತಿರುವಂಗೆ ಪ್ರತಿ ವರ್ಷದಂತೆ ಈ ವರ್ಷ ಆಗಸ್ಟ್ 26ರಂದು ಈದ್ ಮಿಲಾದ್ ಆಚರಣೆ ಮಾಡಬೇಕಂತ ತಮ್ಮೆಲ್ಲರೂ ಒಪ್ಪಂದದಿಂದ ಹಾಗೂ ಎಲ್ಲರೂ ಗೊತ್ತಿರುವಂಗೆ ಇವತ್ತು ಆಗಸ್ಟ್ 26ಕ್ಕೆ ಮಾಡಬೇಕಂತ ಅನ್ಕೊಂಡಿದ್ದೀವಿ. ಆ ಪ್ರಕಾರವಾಗಿ ಏನಂತಂದ್ರೆ ಮೆರವಣಿಗೆಗಳು ರೂಟ್ ಮಾರ್ಕ್ಸ್ ಒಳಗೆ ಯಾವುದೇ ರೀತಿ ಚೇಂಜಸ್ ಇರಂಗಿಲ್ಲ. ಲಾಸ್ಟ್ ಇಯರ್ ಏನು ಮಾಡಿರ್ತೀವಿ, ನೀವು ವರ್ಷ ಏನು ಮಾಡ್ಕೊಂತ ಬಂದಿರ್ತಿಲ್ಲ ಆ ಪ್ರಕಾರವಾಗಿ ಮಾಡ್ತೀವಿ ಅಂತ ಈಗೂ ಕೂಡ ನಮಗೆ ನೀವು ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ದೀರಿ. ಅದನ್ನೇ ಯಾರು ಈಗ 2-3 ದಿನದೊಳಗೆ ಚೇಂಜಸ್ ಏನು ಮಾಡೋಂಗಿಲ್ಲ. ಏನು ರೂಟ್ ಐತಲ್ಲ ಅದರ ರೂಟ್ ಒಳಗೆ ಮಾಡಬೇಕು. ನೀವು ಸ್ಟಾರ್ಟಿಂಗ್ ಏನು ಓಲ್ಡ್ ಪೊಲೀಸ್ ಸ್ಟೇಷನಿಂದ ಮಾಡ್ತೀರಿ, ಅಲ್ಲಿಂದ ಗುರುಪೇಟೆ ಹೋಗುತ್ತೆ. ಗುರುಪೇಟೆಯಿಂದ ಮುಂದೆ ಹಳೆ ಸರ್ಕಲ್ ಹೋಗಿ ಅಲ್ಲಿ ಬಿಳಿ ವಿಧಾನಸೌಧ, ಅಲ್ಲಿಂದ ರೈಟಿಗೆ ಇದು ನೇಕಾರ್ಪೇಟೆ ಪಾಂಡುರಂಗ ದೇವಸ್ಥಾನದಿಂದ ಮುಂದೊಂದು ನೇಕಾರ್ಪೇಟೆಯಿಂದ ತೇರು ಬಜಾರಿಂದ ಮುಂದೆ ಪಡಕೋಟೆ ಗಲ್ಲಿ ಒಳಗೆ ಹಾಸಿ ಬಂದು ನಂತರ ಟಿಪ್ಪು ಸರ್ಕಲ್ ಮಾರ್ಗವಾಗಿ ಹಳೆ ಎಂಡ್ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಏನು ಇರ್ತಲ್ಲ ಅಲ್ಲೇ ನಿಮ್ಮದು ಎಂಡ್ ಆಗುತ್ತೆ. ಇದು ನಿಮ್ಮದು ಫೈನಲ್. ಇದ್ರ ಮಧ್ಯೆ ಯಾರು ಏನು ಮಾರ್ಗವನ್ನು ಚೇಂಜ್ ಮಾಡೋಂಗಿಲ್ಲ. ಒಂದು ಆಮೇಲೆ ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ಬೇಕಂದ್ರೆ DJಗೆ ಇದಕ್ಕೆ ಅವಕಾಶ ಇಲ್ಲ. ಲಾಸ್ಟ್ ಟೈಮ್ ಅದು ಭಾಳ ಇಶ್ಯೂ ಆಗ್ತದೆ. ನಿಮಗೂ ಗೊತ್ತಿರ್ತೈತಿ, ನಮಗೂ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ನೀವು ಅಲ್ಲಿ ಪ್ರೊಸೆಷನ್ ಮಾಡಕತ್ತಿದ್ರಿ ಮಿನಿ ವಿಧಾನಸೌಧದ ಹತ್ರ ಇತ್ತು ನಿಮ್ದು ನಿಮ್ದು ಏನು ಮೆರವಣಿಗೆ ಇದ್ದಾಗ ಇಲ್ಲಿ ಸರ್ಕಲ್ ಒಳಗೆ ಬಂದು ಒಂದಿಷ್ಟು ಜನ ಈಗಾಗಿನವರು ನಿಮ್ಮವರು ಒಂದಿಷ್ಟು ಜನ ಬಂದು ನಾವು DJ ಹತ್ತವರು ಈ ಕಡೆ ಹೋಗೋರು ಅಂತ ಅವರು ಚಾಲ ಮಾಡಿದ್ರು. ಅದಕ್ಕೆ ನಮಗೆ ಭಾಳ ಟೆನ್ಷನ್ ಶುರು ಆಗ್ತದೆ ಆ ಟೈಮ್ದೊಳಗೆ. ಅದಕ್ಕೆ ಈ ಒಂದು ಸಂದರ್ಭ ಈ ಸರಿ ಬರಬಾರ್ದು. ಆ ಸಂದರ್ಭ ಈ ಸಾರಿ ರಿಪೀಟ್ ಆಗಬಾರ್ದು. ಅದಕ್ಕಾಗಿ ನೀವು ಏನು ಮಾಡ್ಕೊತೀರಿ ನಮಗೆ ಗೊತ್ತಿಲ್ಲ. ನಾವೀಗ ಹೇಳ್ತೀವಿ, ಈಗ ಭಾಳ 50 ಜನ ಸೇರಿರ್ಬೋದು. ನೆಕ್ಸ್ಟ್ ಅಲ್ಲಿ ಹೋಗಿ ನೀವೇ ಸ್ವಂತ ಒಂದು ಮೀಟಿಂಗನ್ನು ಮಾಡಿ ಏನೇನು ಮಾಡ್ಬೇಕು ಅನ್ನೋದನ್ನು ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಮಾಡಿದರೆ 2 ಪಂಗಡ ಆಗಕ್ಕೆ ಸಾಕಿಲ್ಲ. ದಯವಿಟ್ಟು ಈ ಸರಿ ಅದು ರಿಪೀಟ್ ಆಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮ್ಯಾಗ ಐತಿ. ಅದನ್ನು ನೀವೇನು ಮಾಡ್ಕೊಂಡ್ರೆ ಆದರೂ ನಾವು ಕೇಳ್ಕೊತೀವಿ. ಎಲ್ಲರೂ ಓಣಿಗೊಂದೊಂದು ಡ್ರೆಸ್ ಕೋಡನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ನಮಗೆ. ಡ್ರೆಸ್ ಕೋಡ್ ಪ್ರಕಾರವಾಗಿ ಯಾರು ಶಾಂತ ರೀತಿಯಿಂದ ಮೆರವಣಿಗೆಗಳು ಭಾಗವಹಿಸ್ತೀರಿ ಆ ತಂಡಕ್ಕೆ ನಾವು ಬಹುಮಾನವನ್ನು ಘೋಷಣೆ ಕೂಡ ಮಾಡಿದ್ದೀವಿ ಅಂತೇಳಿ ನಮಗೆ ಆಯೋಜಕರು ಆಲ್ರೆಡಿ ಕೇಳ್ಬಿಟ್ಟಾರೆ. ಈಗ ಏನು ಚಲೋ ಬಹುಮಾನ ಇಟ್ಟರು ಅಂತ ಹೇಳಿದ್ರು. 50,001 ರೂಪಾಯಿನ ಬಹುಮಾನ, ಪ್ರಥಮ ಬಹುಮಾನ, ಆಮೇಲೆ ಸೆಕೆಂಡ್, ಥರ್ಡ್ ಪ್ರೈಸ್, 3 ಪ್ರೈಸ್ ಇದಾವೆ ಅಂತ ಹೇಳಿ ಶಾಂತಿಯುತವಾಗಿ ಯಾವ ತಂಡ ವಹಿಸುತ್ತಲ್ಲ ಈದ್ ಮಿಲಾದ್ ಹಬ್ಬದೊಳಗೆ ಅವ್ರು ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ದು ಒಳ್ಳೆಯ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅದ ಮಾಡಿ ನಮ್ಮದು ಒಂದು ನಿಮಗೆ ಸಹಕಾರ ಇರ್ತೈತಿ ಅಂತ ಹೇಳ್ತಾ. ಆಮೇಲೆ ಯಾರೂ ಕೂಡ DJಯನ್ನು ಇದರೊಳಗೆ ತರುವಂಥದ್ದನ್ನು ಮಾಡಬಾರ್ದು. ಅದೊಂದು. ಆಮೇಲೆ ನಿಮ್ಗೇನು ಹುಡುಗರು ಬಂದಿರ್ತಾರಲ್ಲ, ಧರ್ಮ ಬೋಧಕರು ಬಂದಿರ್ತಾರಲ್ಲ, ಅವ್ರ ಜೊತೆಗೇ ನೀವು ಕರ್ಕೊಂಡು ಹೋಗಿ ಏನು ಹಬ್ಬದ ಆಚರಣೆ ಅಂತಿಲ್ಲ ಅದನ್ನು ನಡ್ಕೊಳ್ಳೋಕೆ ನಮಗೇನು ಅಡ್ಡಿ ಆತಂಕಗಳು ಇರುವುದಿಲ್ಲ. ಅದರ ಮಧ್ಯೆ ಯಾರೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಮಧ್ಯದಲ್ಲಿ ಯಾರಾದರೂ ಸಣ್ಣ ಪುಟ್ಟ ಕಿರಿಕಿರಿ ಮಾಡಿದರೆ ನಮ್ಗೆ ಇಮಿಡಿಯೇಟಾಗಿ ನಮ್ಮ ಗಮನಕ್ಕೆ ತೊಗೊಂಡ್ಬರ್ಬೇಕು. ಇವನು ಅಲ್ಲೆಲ್ಲೇ ಮಾತಾಡ್ಕೊಂಡು ಹೊಡೆಯೋದು, ಬಡಿಯೋದು, ಕಚ್ಚಾಡೋದು ಅವು ಯಾವುದೂ ಮಾಡೋಂಗಿಲ್ಲ. ಈ ಪ್ರಯುಕ್ತವಾಗಿ ಮತ್ತು ಸೋಷಿಯಲ್ ಮೀಡಿಯಾದೊಳಗೆ ಯಾವುದೇ ರೀತಿ ಕೋಮು ಪ್ರಚೋದನೆ ಮಾಡುವಂತಹ ವಿಡಿಯೋಗಳನ್ನಾಗಲಿ ಹೇಳಿಕೆಗಳನ್ನಾಗಲಿ ನೀಡಬಾರ್ದು ಅಂತೇಳಿ ನಮ್ಮ ಕಡೆಯಿಂದ ಒಂದು ನಿಮಗೆಲ್ಲರಿಗೂ ಸಲಹೆ ಇರ್ತೈತಿ. ಇದನ್ನೆಲ್ಲರೂ ತಾವು ಪಾಲನೆ ಮಾಡಬೇಕು. ನಂತರ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ದೇನಾರ ಇದು ಇತ್ತಂದ್ರೆ ನಮ್ಮ ಈಗ ಏನು ನಿಮ್ಗೇನು ಮಾತಾಡೋಕೆ ಅವಕಾಶ ಕೊಡ್ತೀವಲ್ಲ ಆ ಸಂದರ್ಭದೊಳಗೆ ತಾವು ಕೇಳಬೇಕು. ನಾವು ಹೆಚ್ಚಿನ ಬಂಧುಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಲಾಸ್ಟ್ ಇಯರ್ ಆ ಥರ ಆಗಿದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ನಾವು ಬೇರೆ ಕಡೆಯಿಂದ ನಮ್ಮ ಸರ್ಕಲ್ ವತಿಯಿಂದ ಎಲ್ಲ ಪೊಲೀಸರು ಕೂಡ ನಾವು ಈಗಾಗಲೇ ಬಂಧುಗಳ ಯೋಜನೆಯನ್ನು ತಯಾರು ಮಾಡ್ಕೊಂಡಿದ್ದೀವಿ. ಬರ್ತಾರೆ, ನಾವು ಇರ್ತೀವಿ, ಸಾಹೇಬ್ರು ಇರ್ತಾರೆ, DSP ಸಾಹೇಬ್ರು ಇರ್ತಾರೆ, ಎಲ್ಲರೂ ಕೂಡಿ ಈದ್ ಮಿಲಾದ್ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡೋದು, ಎಲ್ಲರೂ ಶಾಂತಿಯುತವಾಗಿ ಆಚರಣೆ ಮಾಡೋಣ ಅಂತೇಳಿ ಹೇಳ್ತಾ ಸಾಹೇಬ್ರು ಕೂಡ ಮಾತಾಡ್ತಾರೆ. ಆಮೇಲೆ ಇದ್ರಾಗ ಮಾತಾಡೋರು ಯಾರಿದ್ರಿ ಸ್ವಲ್ಪ ನಮ್ಮ ಹಬ್ಬವನ್ನು CPI ಸಾಹೇಬರು ಮತ್ತು ನಮ್ಮ PSI ಮೇಡಮ್ ಮತ್ತು PSI ಸಾಹೇಬರು ಎಲ್ಲ ಸಮಾಜದವರಿಗೆ ಸ್ವಾಗತಿಸಿದ
ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಈದ್ ಮಿಲಾದ್ ಹಬ್ಬದ ಬಗ್ಗೆ ಶಾಂತಿ ಸಭೆ ಕರೆದಾರ. ಶಾಂತಿ ರಾಮದುರ್ಗದಾಗ ಎಲ್ಲ ಹಬ್ಬಗಳನ್ನು ಶಾಂತಿಯಿಂದ ನಡೆದು ಬಂದಿವೆ. ಮತ್ತು ಈ ಸಲ ಸ್ವಲ್ಪ ನಮ್ಮ 2-3 ವರ್ಷ ಸ್ವಲ್ಪ ತೊಂದರೆ ಭಾಳ ಆಗ್ತದೆ. ಸರ್ಕಾರ ಗಣಪತಿ ರೂಟ್ ಚೇಂಜ್ ಮಾಡೋದಾಗಲಿ ಹಿಂಗೆ ಈ ವರ್ಷ ಹಂಗೇನಿಲ್ಲ. ಅವ್ರಿಗೆ ನಮಗೊಂದು ತಿಂಗಳ ಸ್ವಲ್ಪ ಡಿಫ್ರೆನ್ಸ್ ಅದ. ಅದಕ್ಕೆ ನಾವು ಈ ವರ್ಷ ಸ್ವಲ್ಪ ಸಿಸ್ಟಮೆಟಿಕ್ ಮಾಡಬೇಕಂದ್ರೆ ಪ್ರೈಸ್ ಇಟ್ಟಾರೆ ನಮ್ಮಲ್ಲಿ ಸರ್. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್. ಅವರು ಜಮಾತ್ದವರು ತಮ್ಮ ಜಮಾತದ ಬೋರ್ಡ್ ಹಾಕಿ ಅವರು 63 ಮಕ್ಕಳಿಗೆ ಒಂದು ಡ್ರೆಸ್ ಹಾಕೊಂಡು ಪೂರಿ ಪ್ರಭಾತ್ ಬಿಲ್ ಮೂಲಕ ಸಿಸ್ಟಮೆಟಿಕ್ ಯಾರು ಬರ್ತಾರೆ ಅವ್ರಿಗೆ ಫಸ್ಟ್ ಪ್ರೈಸ್ಗೆ ಹಿಂಗೆ 3 ಪ್ರೈಸ್ ಇಟ್ಕೊಂಡಾರೆ. ಅದರ ಸಲುವಾಗಿ ಈ ಸರಿ ನಮ್ಮ ಪ್ರಭಾತ್ ಬಿಲ್ ಭಾಳ ಸಿಸ್ಟಮೆಟಿಕ್ ಆಗುವ ಸ್ವಲ್ಪ ಚಾನ್ಸಸ್ ಅದಾವೆ. ಅದಕ್ಕೆ ನಾವು ಎಲ್ಲ ಸಮಾಜದಲ್ಲಿ ವಿನಂತಿ ಕೂಡಿ ಎಲ್ಲರೂ ಕೂಡ ನಾವು ಮಾಡ್ಕೊಂಡು ಬಂದು ಮುಂದಾದರೂ ಸರಿಯಾದ ರೀತಿಯಲ್ಲಿ ಮಾಡ್ತೀವಿ ಅಂತೇಳಿ ನಾನು ಲೈಟ್ ಮಾಡಿಕೊಂಡು ಒಂದು ಕಡೆಯಿಂದ ಹೋಗುವಂಥದ್ದು ಮಾಡೋಣ. ನಡುವೆ ಯಾರಿಗಾದ್ರೂ ಏನಾದರೂ ಇಲ್ಲ ಇಂಥಲ್ಲಿ ಸಮಸ್ಯೆಗಳು ಅದಾವು ಅನ್ನೋದಿದ್ರೆ ಇದರಲ್ಲಿ ನಿಮಗೆ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಕ್ತ ಅವಕಾಶ ಇಲ್ಲ ಅನಿಸಿದ್ರೆ ನೀವು ಪ್ರತ್ಯೇಕವಾಗಿ ಬಂದು ಆಮೇಲೆ ನಮ್ಗೆ ಹೇಳ್ಬೋದು. ಇಲ್ಲ ಸರ್ ಇಂಥಲ್ಲಿ ಇಂಥ ಸಮಸ್ಯೆ ಆಗ್ತದೆ. ಮೆರವಣಿಗೆಗೆ ಅಡೆತಡೆ ಆಗ್ಬಾರ್ದು. ಯಾವುದಾದ್ರೂ ಕೇಸ್ ಆಗಿದ್ದಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಇರುವಂತಹ ಬೇರೆ ಕೋಮಿನವ್ರ ಜೊತೆ ಇರುವಂತಹ ಭಿನ್ನಾಭಿಪ್ರಾಯಗಳಾಗಲಿ ಇವು ಯಾವೂ ಸಹಿತ ನಮ್ಮ ಮೆರವಣಿಗೆ ಒಳಗಡೆ ರಿಫ್ಲೆಕ್ಟ್ ಆಗ್ಬಾರ್ದು. ಹವ್ಯಾಸ ನಮ್ಮ ಉದ್ಯೋಗ ಇದು ಬೇರೆ, ಎರಡನ್ನೂ ನಾವು ಸಪ್ರೇಟ್ ಮಾಡ್ಕೋಬೇಕು. ಆಚರಣೆಯಾಗೇ ಮಾಡೋಣ, ವಿಜೃಂಭಣೆಯಿಂದ ನೋಡ್ಕೊಳ್ಳೋಣ. ಅದರಲ್ಲಿ ಮತ್ತೊಂದು ಕೋಮಿನ ಬಗ್ಗೆ ಅಥವಾ ಬೇರೆಯವ್ರ ಬಗ್ಗೆ ತುಚ್ಛವಾಗಿ ಮಾತಾಡೋದಾಗಲಿ ಅಥವಾ ನಡ್ಕೊಳ್ಳೋದಾಗಲಿ ಇಂಥದ್ದು ಯಾವುದೂ ಆಗೋದು ಬೇಡ. ಅದ್ರ ಜೊತೆ ಏನು ಅಥವಾ ಬೇರೆಯವರಿಂದ ನಿಮಗೇನಾದರೂ ಸಮಸ್ಯೆಗಳು ಅನ್ನೋದ್ರೆ ಅದನ್ನು ಸಹಿತ ನೀವು ನಮಗೆ ಪ್ರೈವೇಟಾಗಿ ಆಮೇಲೆ ಅವರೇ ನಿಂತು ಆಚರಣೆಯನ್ನು ಅಥವಾ ಪ್ರೊಸೆಷನ್ನ ಅವರೇ ಮುಗಿಸ್ಕೊಟ್ರು ನಮ್ಮ ಪಾತ್ರ ಏನಿರಲಿಲ್ಲ, ನಾವು ಮೂಕ ಪ್ರೇಕ್ಷಕರಾಗಿದ್ವಿ ಅಂತ ಹೇಳುವಂತಹ ರೀತಿ ಮೆರವಣಿಗೆ ಆಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಇದಕ್ಕೆ ಎಲ್ಲ ಸಮಾಜ ಬಾಂಧವರು ಅಂದರೆ ಹಿಂದೂಗಳಿರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಮತ್ತು ಬೇರೆ ಯಾವ ಸಮಾಜಗಳಿದ್ದಾರಲ್ಲ ಎಲ್ಲರೂ ಸಹಿತ ಒಗ್ಗೂಡಬೇಕು. ಎಲ್ಲರೂ ಕೂಡಿ ಎಲ್ಲರ ಹಬ್ಬಗಳನ್ನು ಎಲ್ಲರೂ ಕೂಡ ಆಚರಣೆ ಮಾಡೋಣಲ್ಲ. ಪೊಲೀಸ್ ಅಷ್ಟೇ ಎಲ್ಲರೂ ಹಬ್ಬಗಳನ್ನ ಯಾಕೆ ಆಚರಣೆ ಮಾಡಬೇಕು? ನಾವು ಪೊಲೀಸರು ಎಲ್ಲ ಹಬ್ಬಗಳು ನಾನು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಯಾರೇ ಇರಲಿ, ನಾವೆಲ್ಲರೂ ಹಬ್ಬ ಆಚರಣೆ ಮಾಡ್ತಿದ್ವಿ. ಕ್ರಿಸ್ಮಸ್ ದಿವಸ ಚರ್ಚ್ಗೆ ಹೋಗ್ತೀವಿ, ಈಗಿನ ಮಿಲಾದ್ ಇದ್ದಾಗ ನಿಮ್ಮ ಪ್ರೊಸೆಷನ್ದಾಗ ಭಾಗವಹಿಸ್ತೀವಿ, ಗಣಪತಿ ಇದ್ದಾಗ ಮಂಟಪದಾಗ ಮಲಗ್ತೀವಿ. ನಾವು ಪೊಲೀಸರಷ್ಟೇ ಎಲ್ಲ ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ? ಎಲ್ಲರೂ ಕೂಡಿ ಎಲ್ಲರ ಹಬ್ಬಗಳನ್ನ ಆಚರಣೆ ಮಾಡೋಣ, ಸೌಹಾರ್ದಯುತವಾಗಿ ಬಾಳೋಣ. ಆಮೇಲೆ ಎಲ್ಲರಲ್ಲೂ ಸಹಿತ ಭಾತೃತ್ವದ ಭಾವನೆ ಅಂದರೆ ಅಣ್ಣ ತಮ್ಮಂದಿರು ಅನ್ನುವಂತಹ ಭಾವನೆ ಇರಲಿ ಅಂತ ಆಶಿಸ್ತೀನಿ. ಇವತ್ತಿನ ಈ ಸಭೆಗೆ ನಮ್ಮ ಸಾಹೇಬರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಠಾಣೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ತಾವೆಲ್ಲರೂ ಕೂಡ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಹಳ ಸಮಯದವರೆಗೆ ಕಾದು ಶಾಂತ ರೀತಿಯಿಂದ ಕುಳಿತು ನಮ್ಮ ಸಲಹೆ ಸೂಚನೆಗಳನ್ನು ಕೇಳಿದ್ದೀರಿ. ಹಾಗೆಯೇ ಕುಲವನ್ನು ಪಾಲನೆ ಮಾಡಿಕೊಂಡು ಹಬ್ಬವನ್ನು ಶಾಂತ ರೀತಿಯಿಂದ ಮಾಡುತ್ತೀರಿ ಅಂತ ಆಶಾಭಾವನೆಯೊಂದಿಗೆ ನಮ್ಮೆಲ್ಲರಿಗೂ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಮ್ಮ ಠಾಣೆಯ ಪರವಾಗಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ.